ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿಮಗೆ ತಮ್ನಲ್ಲಿ ಕೊಡಿ ಸಹ ಗೊತ್ತಾಗಿರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೀಗೆ ವರ್ಚುವಲ್ ಬಾಕ್ಸ್ನಲ್ಲಿ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಈ ರೀತಿ ಸಾಫ್ಟ್ವೇರ್ಗಳ ಬಗ್ಗೆ ಕೇಳಿರ್ಬೋದು, ಜೆನಿಮೋಷನ್ ಆಗಿರ್ಬೋದು, ಬ್ಲೂ ಸ್ಟ್ಯಾಕ್, ಈ ರೀತಿ ಎಮ್ಯುಲೇಟರ್ಗಳ ಬಗ್ಗೆ ಕೇಳಿರ್ಬೋದು. ಇಲ್ಲಿ ನಾವು ಆಂಡ್ರಾಯ್ಡ್ನ ಇನ್ಸ್ಟಾಲ್ ಮಾಡ್ತೀವಿ, ಆದರೆ ಇದು ಎಮ್ಯುಲೇಷನ್. ನಾವಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ವರ್ಚುವಲೈಸೇಷನ್. ಈ ಒಂದು ಎಮ್ಯುಲೇಷನ್ಗೆ ಮತ್ತು ವರ್ಚುವಲೈಸೇಷನ್ಗೆ ಏನು ಡಿಫರೆನ್ಸ್ ಅಂತ ನೀವು ಕೇಳೋದಾದರೆ ತುಂಬ ಸಿಂಪಲ್. ಎಮ್ಯುಲೇಷನ್ನಲ್ಲಿ ನಮಗೆ ಕಂಪ್ಲೀಟ್ ಆದ ಕಂಟ್ರೋಲ್ ಇರಲ್ಲ ಈ ಒಂದು ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನ ಮೇಲೆ. ಆದರೆ ಇಲ್ಲಿ ವರ್ಚುವಲೈಸೇಷನಲ್ಲಿ ನೀವು ಇದಕ್ಕೆ ಎಷ್ಟೊಂದು ರ್ಯಾಮ್ನ ಕೊಡಬೇಕು, ಎಷ್ಟು ಹಾರ್ಡ್ ಡಿಸ್ಕ್ ಕೊಡಬೇಕು, ಈ ರೀತಿ ಡಿಸೈಡ್ ಮಾಡ್ಬೋದು. ನಿಮಗೆ ಬೇಕಾದರೆ 2GB ರ್ಯಾಮನ್ನು ಕೊಡ್ಬೋದು, 4GB ಎಷ್ಟು ಬೇಕಾದರೂ ಕೊಡ್ಬೋದು. ಅದೇ ರೀತಿ ಹಾರ್ಡ್ ಡಿಸ್ಕನ್ನು ಸಹ 8GB, 16GB, 32 ಎಷ್ಟು ಸಹ ಬೇಕಾದರೂ ಕೊಡ್ಬೋದು. ಅದರಿಂದ ಒಂದು ವರ್ಚುವಲೈಸೇಷನಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಇದರ ಇನ್ಸ್ಟಾಲೇಷನ್ನ ಬಗ್ಗೆ. ಇದನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಮೊದಲನೇದಾಗಿ ನೀವು ಒಂದು ಆಂಡ್ರಾಯ್ಡ್ನ ISO ಫೈಲ್ನ ಡೌನ್ಲೋಡ್ ಮಾಡಬೇಕು. ಮೊದಲನೇದಾಗಿ ನಾನೀಗ ಬ್ರೌಸರ್ನ ಓಪನ್ ಮಾಡ್ತೀನಿ. ಒಂದು ಬ್ರೌಸರ್ನಲ್ಲಿ ಒಂದು ವೆಬ್ಸೈಟ್ಗೆ ಬನ್ನಿ, android86.org ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಈ ರೀತಿ ಒಂದು ವೆಬ್ ಪೇಜ್ ಕಾಣುತ್ತೆ. ಇಲ್ಲಿ ನಿಮಗೆ ಈ ಒಂದು ಲೇಟೆಸ್ಟ್ ವರ್ಷನ್ಗಳನ್ನು ಕೊಟ್ಟಿದ್ದಾರೆ ಆಂಡ್ರಾಯ್ಡಲ್ಲಿ. ನಂತರ ಇಲ್ಲಿ ಮೋರ್ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ತುಂಬ ವರ್ಷನ್ಗಳು ಸಿಗುತ್ತೆ. ಇಲ್ಲಿ ಆಂಡ್ರಾಯ್ಡ್ 4.1 ಏನಿದೆ ಅಲ್ಲಿಂದ ಹಿಡಿದು ಈಗ ಲೇಟೆಸ್ಟ್ ಆಗಿ ಏನಿದೆ 9.05 ಇಲ್ಲಿ ತನಕ ಸಿಗುತ್ತೆ. ಅದೇ ರೀತಿ ನೀವು ಈ ಒಂದು ವೆಬ್ಸೈಟಲ್ಲಿ ಡೊನೇಟ್ ಸಹ ಮಾಡ್ಬೋದು. ಇದೊಂದು ಫ್ರೀ ಪ್ರಾಜೆಕ್ಟ್, ಡೊನೇಟ್ ಬೇಕಾದರೆ ಮಾಡ್ಬೋದು. ಡೌನ್ಲೋಡ್ ಮಾಡಲಿಕ್ಕೆ ತುಂಬ ಸಿಂಪಲ್. ಈ ಒಂದು ಡೌನ್ಲೋಡ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿ 2 ಸರ್ವರ್ನ ಇಲ್ಲಿ ಕೊಡ್ತಾರೆ. ನಾನೀಗ ಇಲ್ಲಿ ಸೆಕೆಂಡ್ ಒನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಯಾವುದೇ ಒಂದು ಸರ್ವರ್ನ ಚಾಯ್ಸ್ ಮಾಡ್ಬೋದು. ನಂತರ ನಿಮಗೆ ಈ ರೀತಿ ವೆಬ್ ಪೇಜ್ ಲೋಡ್ ಆಗುತ್ತೆ. ಇಲ್ಲಿ ನಿಮಗೆ ಆಂಡ್ರಾಯ್ಡ್ನ ಲೇಟೆಸ್ಟ್ ವರ್ಷನ್ 9.0 ಇದರ ಒಂದು ISO ಫೈಲ್ ಕಾಣಿಸ್ತಾ ಇದೆ. ಒಂದು 64 ಬಿಟ್ ಇದೆ, ಅದೇ ರೀತಿ 32 ಬಿಟ್ ಇದೆ. ನಿಮ್ಗೆ ಯಾವ್ದು ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ನಂತರ ಆಲ್ರೆಡಿ ಈ ಒಂದು ಆಂಡ್ರಾಯ್ಡ್ 8.0 ಏನಿದೆ ಇದರ ಒಂದು ISO ಫೈಲ್ ಇದೆ, ಆದ್ದರಿಂದ ನಾನು ಮಾಡ್ತಾ ಇಲ್ಲ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಅದೇ ರೀತಿ ಸೈಜ್ ಕೂಡ ಜಾಸ್ತಿ ಇಲ್ಲ, 700 MB ಇಂದ 900 MB ಅಂದರೆ 1GB ಒಳಗಡೆ ಇರುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲನೇದಾಗಿ. ಈಗ ನಾನು ISO ಫೈಲ್ನ ಡೌನ್ಲೋಡ್ ಮಾಡಿದ್ದೀನಿ. ನಂತರ ನಾನೀಗ ವರ್ಚುವಲ್ ಬಾಕ್ಸ್ನ ಲಾಂಚ್ ಮಾಡ್ತೀನಿ. VMRನಲ್ಲಿ ಸಹ ಇನ್ಸ್ಟಾಲ್ ಮಾಡ್ಬೋದು ನೀವು. ಅದೇ ರೀತಿ ನೀವು ಡೈರೆಕ್ಟಾಗಿ ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ಓಲ್ಡ್ ಯಾವುದಾದ್ರೂ ಲ್ಯಾಪ್ಟಾಪ್ಗೆ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದರೆ ಇದರ ಒಂದು ಬೂಟೇಬಲ್ ಪೆನ್ ಡ್ರೈವ್ನ ಮಾಡಬೇಕಾಗುತ್ತೆ. ಅದರ ಒಂದು ವೀಡಿಯೋ ಲಿಂಕನ್ನು ಹಾಕಿರ್ತೀನಿ, ಹೇಗೆ ಬೂಟೇಬಲ್ ಪೆನ್ ಡ್ರೈವ್ನ ಮಾಡಬೇಕು ಅನ್ನೋದ್ರ ಬಗ್ಗೆ. ನೀವು ಅದನ್ನ ನೋಡಿ ಈ ಒಂದು ಬೂಟೇಬಲ್ ಪೆನ್ ಡ್ರೈವ್ನ ಮಾಡ್ಕೋಬೋದು. ನಂತರ ಈಗ ವರ್ಚುವಲ್ ಮಿಷನ್ಗೆ ಬಂದರೆ ಇಲ್ಲಿ ನಾನೀಗ ನ್ಯೂ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇನ್ನೊಂದು ಹೆಸರನ್ನು ಕೊಡಿ ನಿಮ್ಮ ವರ್ಚುವಲ್ ಬಾಕ್ಸ್ಗೆ. ನಾನು ಆಂಡ್ರಾಯ್ಡ್ ಅಂತ ಕೊಡ್ತೀನಿ. ನಂತರ ಇಲ್ಲಿ ಟೈಪ್ಗೆ ಬಂದರೆ BCD ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಫ್ರೀ BCD 64 ಬಿಟ್ ಇದನ್ನ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ರ್ಯಾಮನ್ನು ಕೇಳುತ್ತೆ. ನಾನೀಗ ಇಲ್ಲಿ 2GB ರ್ಯಾಮನ್ನು ಕೊಡ್ತೀನಿ. ನಿಮ್ಮ ಹತ್ರ ಜಾಸ್ತಿ ಇದೆ ಅಂದರೆ ಜಾಸ್ತಿ ಸಹ ಕೊಡ್ಬೋದು. ಜೊತೆಗೆ ಇಲ್ಲಿ ಮಿಡಲ್ ಆಪ್ಷನ್ ಏನು ಸೆಲೆಕ್ಟ್ ಆಗಿದೆ ಅದನ್ನ ಹಾಗೆ ಇಟ್ಟು ಕ್ರಿಯೇಟ್ ಅಂತ ಕೊಡ್ತೀನಿ. ನಂತರ ಇಲ್ಲಿ ಫಸ್ಟ್ ಆಪ್ಷನ್ ಹಾಗೆ ಇಡಿ. ನಂತರ ಇಲ್ಲಿ ಡೈನಾಮಿಕಲಿ ಅಲೋಕೇಟೆಡ್ ಸ್ಟೋರೇಜ್ ಡಿವೈಸ್. ನಂತರ ಇಲ್ಲಿ ಸೈಜನ್ನು ಕೇಳುತ್ತೆ. ನಾನೀಗ ಇಲ್ಲಿ 8GB ಸೈಜನ್ನು ಕೊಡ್ತೀನಿ. ನೀವು ಜಾಸ್ತಿ ಬೇಕಾದರೂ ಕೊಡ್ಬೋದು. ನಂತರ ಇಲ್ಲಿ ಈ ಒಂದು ಐಕಾನ್ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲೊಕೇಶನ್ ಕೇಳುತ್ತೆ, ಎಲ್ಲಿ ಸ್ಟೋರ್ ಮಾಡಬೇಕಂತ. ನೀವು ಎಲ್ಲಿ ಸ್ಟೋರ್ ಮಾಡಬೇಕು ಅಲ್ಲಿ ಆ ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಹಾರ್ಡ್ ಡಿಸ್ಕಲ್ಲಿ. ನಂತರ ಇಲ್ಲಿ ಕ್ರಿಯೇಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಈಗ ನಿಮ್ಮ ಒಂದು ವರ್ಚುವಲ್ ಮಿಷನ್ ಕ್ರಿಯೇಟ್ ಆಗಿದೆ. ಈ ಒಂದು ವರ್ಚುವಲ್ ಮಿಷನ್ ಕ್ರಿಯೇಟ್ ಆದ ನಂತರ ಈ ಒಂದು ಸೆಟ್ಟಿಂಗ್ಸ್ಗೆ ಬನ್ನಿ. ಇಲ್ಲಿ ಬಂದರೆ ಇಲ್ಲಿ ಡಿಸ್ಪ್ಲೇ ಅಂತ ಕಾಣ್ತಾ ಇರುತ್ತೆ. ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಕ್ಸಲರೇಷನಲ್ಲಿ ಎನೇಬಲ್ 3D ಆಕ್ಸಲರೇಷನ್ ಇದನ್ನ ಟಿಕ್ ಮಾಡಿ ಓಕೆ ಕೊಡಿ. ನಂತರ ಈ ಒಂದು ಸ್ಟಾರ್ಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ISO ಫೈಲ್ನ ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಈ ಒಂದು ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಂಡ್ರಾಯ್ಡ್ ISO ಫೈಲ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಆ್ಯಡ್ ಬಟನ್ನ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೌನ್ಲೋಡ್ ಮಾಡಿರುವಂಥ ಒಂದು ISO ಫೈಲ್ನಲ್ಲಿ ಸೆಲೆಕ್ಟ್ ಮಾಡಲಿಕ್ಕಾಗುತ್ತೆ. ನಿಮ್ಮ ಎಲ್ಲಿ ಡೌನ್ಲೋಡ್ ಮಾಡಿ ನೀವು ಸೇವ್ ಮಾಡಿದರೆ ಆ ಒಂದು ಫೋಲ್ಡರ್ಗೆ ಬಂದು ಆ ಒಂದು ISO ಫೈಲ್ನ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡಿ. ನಂತರ ಇಲ್ಲಿ ಚೂಸ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಟಾರ್ಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಇನ್ಸ್ಟಾಲೇಷನ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ತುಂಬ ಆಪ್ಷನ್ ಕಾಣಿಸ್ತಾ ಇದೆ. ಮೊದಲನೇದಾಗಿ ಲೈವ್ ರನ್ ಅಂತ ಇದೆ, ಅದೇ ರೀತಿ ಇನ್ಸ್ಟಾಲೇಷನ್ ಅಂತ ಇದೆ. ಅದೇ ರೀತಿ ನೀವೇನಾದರೂ ಬಿಗಿನರ್ ಆಗಿದ್ದೀರಾ ಅಂದರೆ ನಿಮಗೆ ಇದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಬೇಕಂದ್ರೆ ಒಂದು ಲಾಸ್ಟ್ ಅಡ್ವಾನ್ಸ್ ಆಪ್ಷನ್ ಏನಿದೆ ಅದರ ಮೇಲೆ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ನಂತರ ಇಲ್ಲೊಂದು ಆಟೋ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಆಟೋ ಇನ್ಸ್ಟಾಲ್ ಕೊಡೋದ್ರಿಂದ ನೀವು ಹಾರ್ಡ್ ಡಿಸ್ಕ್ ಎಷ್ಟು ಕೊಟ್ಟಿದ್ದೀರಾ 8GB 16GB ಎಷ್ಟು ಕೊಟ್ಟಿದ್ರೆ ಡೈರೆಕ್ಟಾಗಿ ಫಾರ್ಮೇಟ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಆದರೆ ನಿಮಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಪಾರ್ಟಿಷನ್ನ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಹತ್ರ 1TB ಹಾರ್ಡ್ ಡಿಸ್ಕ್ ಇದೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ 200GB 100GB ಈ ರೀತಿ ಮಾತ್ರ ಕೊಡ್ತಾ ಇದ್ದೀರಾ ಅಂದರೆ ನೀವು ಪಾರ್ಟಿಷನ್ ಮಾಡಬೇಕಾಗುತ್ತೆ. ಅದರಿಂದ ನಾನು ಇಲ್ಲಿ ಬ್ಯಾಕ್ ಬರ್ತೀನಿ. ನಾನು ನಿಮಗೆ ಮ್ಯಾನ್ಯಲ್ ಆಗಿ ಇನ್ಸ್ಟಾಲ್ ಮಾಡೋದನ್ನ ತೋರಿಸ್ತೀನಿ. ಬಿಗಿನರ್ ಆಗಿದ್ದೀರಾ ಅಂದರೆ ಈ ರೀತಿ ಅಡ್ವಾನ್ಸ್ಗೆ ಹೋಗಿ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ನಂತರ ನಾನೀಗ ಇಲ್ಲಿ ಮೂರನೇ ಆಪ್ಷನ್ ಇನ್ಸ್ಟಾಲೇಷನ್ ಅಂತ ಏನಿದೆ ಇನ್ಸ್ಟಾಲ್ ಆಂಡ್ರಾಯ್ಡ್ 6 ಅದನ್ನ ಸೆಲೆಕ್ಟ್ ಮಾಡ್ತೀನಿ. ನಂತರ ಇದು ಈ ರೀತಿ ಕಾಣಿಸುತ್ತೆ. ನಂತರ ಇಲ್ಲಿ C ಅಂತ ಪ್ರೆಸ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಫಸ್ಟ್ ಸೆಲೆಕ್ಟ್ ಆಗುತ್ತೆ. ನಂತರ ಎಂಟರ್ ಪ್ರೆಸ್ ಮಾಡಿ. ನಂತರ ಇಲ್ಲೊಂದು ಮೆಸೇಜ್ ಕೇಳುತ್ತೆ, ಡು ಯು ವಾಂಟ್ ಟು ಯೂಸ್ GPT ಅಂತ. ಇಲ್ಲಿ ನೋ ಅಂತ ಸೆಲೆಕ್ಟ್ ಆಗಿದೆ, ನೋ ಅಂತ ಕೊಟ್ಟು ಎಂಟರ್ ಕೊಡಿ. ನಂತರ ನಿಮಗೆ ಈ ರೀತಿ ಒಂದು ವಿಂಡೋ ಕಾಣುತ್ತೆ. ಬೇಕಾದರೆ ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೊಳ್ತೀನಿ. ನಂತರ ಈ ರೀತಿ ವಿಂಡೋದಲ್ಲಿ ನಿಮಗೆ
ಕೆಳಗಡೆ ಈ ರೀತಿ ಐಕಾನ್ಸ್ ಆಪ್ಷನ್ ಕಾಣಿಸ್ತಾ ಇರುತ್ತೆ. ನಂತರ ಇಲ್ಲಿ ಬಂದರೆ ಇಲ್ಲಿ ಕೆಳಗಡೆ ನೀವು ರೈಟ್ ಆ್ಯರೋನ ಯೂಸ್ ಮಾಡಿ ಈಚೆಗಡೆ ಬಂದರೆ ನ್ಯೂ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ಈ ಒಂದು ನ್ಯೂನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ನಂತರ ಇಲ್ಲಿ ಪ್ರೈಮರಿನ ಹಾಗೆ ಸೆಲೆಕ್ಟ್ ಇರಲಿ, ಇನ್ನೊಂದು ಸಲ ಎಂಟರ್ ಕೊಡಿ. ನಂತರ ಇಲ್ಲಿ ಸೈಜ್ ಕೇಳುತ್ತೆ, ನೀವು ಎಷ್ಟು GB ಕೊಟ್ಟಿದ್ದೀರಾ ಅಷ್ಟು ಸೈಜ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ನಂತರ ಇಲ್ಲಿ ಫಸ್ಟ್ ಆಪ್ಷನ್ ಬೂಟೇಬಲ್, ಈ ಒಂದು ಡಿಸ್ಕನ್ನು ಬೂಟೇಬಲ್ ಮಾಡಬೇಕೀಗ 8 GB ಏನಿದೆ, ಒಂದು ಬೂಟೇಬಲ್ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಇದು ಬೂಟ್ ಅಂತ ಸೆಲೆಕ್ಟ್ ಆಗಿದೆ. ಈಗ ನೀವು ಇಲ್ಲಿ ನೋಡ್ಬೋದು ಫ್ಲ್ಯಾಗಲ್ಲಿ ಬೂಟ್ ಅಂತ ಬಂದಿದೆ. ನಂತರ ಆದ ನಂತರ ಈ ಒಂದು ರೈಟ್ ಆರೋ ಕೀನ ಯೂಸ್ ಮಾಡಿ ಇದೇ ರೀತಿ ಮುಂದೆ ಬನ್ನಿ. ನಂತರ ಇಲ್ಲಿ ರೈಟ್ ಅಂತ ಇರುತ್ತೆ, ಅದನ್ನ ಎಂಟರ್ ಕೊಡಿ. ನಂತರ ಇಲ್ಲಿ ಒಂದು ಪರ್ಮಿಷನ್ ಕೇಳುತ್ತೆ, ಎಸ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸ್ವಲ್ಪ ಟೈಮಲ್ಲೇ ನಿಮ್ಮ ಒಂದು ಪಾರ್ಟಿಷನ್ ಟೇಬಲ್ ಡಿಸ್ಕ್ಗೆ ರೈಟ್ ಆಗುತ್ತೆ. ನಂತರ ಇಲ್ಲಿ ಇದಿಷ್ಟು ರೈಟ್ ಆದ ನಂತರ ಜಸ್ಟ್ ಇಲ್ಲಿ ಕ್ವಿಟ್ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ನಂತರ ಇಲ್ಲಿ ನಿಮಗೆ ಈ ರೀತಿ ಒಂದು ಮೆನು ಕಾಣುತ್ತೆ. ಇಲ್ಲಿ ನೀವೀಗ ಫಸ್ಟ್ ಆಪ್ಷನ್ ಏನು ಸೆಲೆಕ್ಟ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡಲಿಕ್ಕಿಟ್ಟು ಓಕೆ ಅಂತ ಸೆಲೆಕ್ಟ್ ಆಗಿರುತ್ತೆ, ಎಂಟರ್ ಕೊಡಿ. ನಂತರ ಇಲ್ಲಿ ಫಾರ್ಮ್ಯಾಟ್ ಹೇಳುತ್ತೆ, ಇಲ್ಲಿ ಸೆಕೆಂಡ್ ಆಪ್ಷನ್ ext4 ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಯಾಕಂದರೆ ಆಂಡ್ರಾಯ್ಡ್ ಸಹ ಲಿನಕ್ಸ್, ಅದರಿಂದ ext4 ಫೈಲ್ ಸಿಸ್ಟಮಲ್ಲಿ ಇನ್ಸ್ಟಾಲ್ ಆಗುತ್ತೆ. ನಂತರ ಇಲ್ಲಿ ಫಾರ್ಮ್ಯಾಟ್ ಮಾಡಲ್ಲ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಯಾಕಂದರೆ ಇದು ವರ್ಚುವಲ್ ಹಾರ್ಡ್ ಡಿಸ್ಕ್, ಇದರಿಂದ ನಿಮಗೆ ಯಾವುದೇ ಡಾಟಾ ಲಾಸ್ ಆಗಲ್ಲ. ನಂತರ ಇಲ್ಲಿ ಗ್ರಬ್ ಬೂಟ್ ಲೋಡರ್ ಇನ್ಸ್ಟಾಲ್ ಮಾಡಬೇಕಂತ ಕೇಳುತ್ತೆ, ಇಲ್ಲಿ ಎಸ್ ಅಂತ ಕೊಟ್ಟು ಎಂಟರ್ ಕೊಡಿ. ನಂತರ ಇಲ್ಲಿ ಮತ್ತೆ ಕೇಳುತ್ತೆ ರೀಡ್ ರೈಟ್ ಮೋಡಲ್ಲಿ ರೈಟ್ ಮಾಡಬೇಕಂತ, ಎಸ್ ಅಂತ ಕೊಟ್ಟು ಎಂಟರ್ ಕೊಡಿ. ನೀವೇನಾದರೂ ಈ ಒಂದು ಅಡ್ವಾನ್ಸ್ ಮೋಡ್ಗೆ ಹೋಗಿ ಆಟೋ ಇನ್ಸ್ಟಾಲ್ ಏನಾದರೂ ಕೊಟ್ಟಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಇರಲ್ಲ, ಡೈರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಒಂದು ಸಲ ಒಂದು ಪರ್ಮಿಷನ್ ಕೇಳುತ್ತೆ ಫಾರ್ಮ್ಯಾಟ್ ಮಾಡಲ್ಲ ಅಂತ, ಎಸ್ ಅಂತ ಕೊಟ್ಟರೆ ಸೀದಾ ಇನ್ಸ್ಟಾಲ್ ಆಗುತ್ತೆ. ಆದರೆ ನಿಮಗೆ ನಾನಿಲ್ಲಿ ಅಡ್ವಾನ್ಸ್ ಮೋಡ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ವೇಟ್ ಮಾಡಿ, ಇದು ನಿಮ್ಮ ಆಂಡ್ರಾಯ್ಡ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡುತ್ತೆ ಕಂಪ್ಲೀಟಾಗಿ. ಈಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ನೀವಲ್ಲಿ ಆಟೋ ಇನ್ಸ್ಟಾಲ್ ಕೊಟ್ಟಿದ್ರು ಸಹ ಇದೇ ರೀತಿ ಬರ್ತಾ ಇತ್ತು. ನಂತರ ಇಲ್ಲಿ 2 ಆಪ್ಷನ್ ಕಾಣಿಸ್ತಾ ಇದೆ. ಇಲ್ಲಿ ರೆಕಮೆಂಡ್ ಮಾಡುವಂಥದ್ದು ಎರಡನೇದು ರಿಬೂಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕೊಡಿ. ಇದು ನಿಮ್ಮ ಸಿಸ್ಟಮ್ನ ರಿಬೂಟ್ ಮಾಡುತ್ತೆ. ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಅನ್ನೋದು ಬೂಟ್ ಆಗುತ್ತೆ. ಆದರೆ ನಿಮಗೆ ಈ ರೀತಿ ವಿಂಡೋ ಕಾಣುತ್ತೆ ಮೊದಲನೇದಾಗಿ. ಇದನ್ನ ನಾನೀಗ ಶಟ್ ಡೌನ್ ಮಾಡಬೇಕು. ಮೊದಲನೇದಾಗಿ ನಾನೀಗ ಇಲ್ಲಿ ಈ ಒಂದು ಇದರ ಮೇಲೆ ಕ್ಲಿಕ್ ಮಾಡಿ ಪವರ್ ಆಫ್ ಅಂತ ಕೊಡ್ತೀನಿ. ಯಾಕೆ ಅಂದರೆ ಇಲ್ಲಿ ನಾನೀಗ ಆಂಡ್ರಾಯ್ಡ್ನ ISO ಫೈಲ್ನ ಏನು ಸೆಲೆಕ್ಟ್ ಮಾಡಿದ್ದೆ ಅದೇ ಒಂದು ಫೈಲಿಂದ ಮತ್ತೆ ಬೂಟ್ ಆಗ್ತಾ ಇದೆ. ಅದರಿಂದ ಇನ್ಸ್ಟಾಲೇಷನ್ ಮೆನು ಬರುತ್ತೆ ನಮಗೆ. ಅದರಿಂದ ಮೊದಲನೇದಾಗಿ ಈ ಒಂದು ಸೆಟ್ಟಿಂಗ್ಸ್ಗೆ ಬನ್ನಿ. ಈ ಒಂದು ವರ್ಚುವಲ್ ಬಾಕ್ಸ್ನಲ್ಲಿ ಈ ಒಂದು ಮಿಷನ್ನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಇರುತ್ತೆ. ನಂತರ ಇಲ್ಲಿ ಒಂದು ISO ಫೈಲ್ ಕಾಣಿಸ್ತಾ ಇರುತ್ತೆ ನಿಮಗೆ, ಅಂದರೆ ನೀವು ಡೌನ್ಲೋಡ್ ಮಾಡಿರುವಂಥ ISO ಫೈಲ್. ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ರಿಮೂವ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ISO ಫೈಲ್ನ ರಿಮೂವ್ ಮಾಡಿ. ನಂತರ ಓಕೆ ಕೊಡಿ. ಈಗ ನಾವೀಗ ಸ್ಟಾರ್ಟ್ ಅಂತ ಕೊಟ್ಟರೆ ಇದನ್ನ ನಿಮ್ಮ ಆಂಡ್ರಾಯ್ಡ್ ಸಿಸ್ಟಮ್ ಬೂಟ್ ಆಗುತ್ತೆ. ಆದರೆ ಕೆಲವೊಮ್ಮೆ ಒಂದು ಎರರ್ ಬರುತ್ತೆ, ಅದನ್ನ ಕೂಡ ನಿಮಗೆ ಸಾಲ್ವ್ ಮಾಡೋದು ತೋರಿಸ್ಕೊಡ್ತೀನಿ. ನಂತರ ನಿಮಗೆ ಈ ರೀತಿ ವಿಂಡೋ ಬರುತ್ತೆ. ನಂತರ ಇಲ್ಲಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಈಗ ನಿಮಗೆ ಡೈರೆಕ್ಟಾಗಿ ಬೂಟ್ ಆಗಿದೆ ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ಕೆಲವೊಮ್ಮೆ ಎರರ್ ಬರುತ್ತೆ. ಆವಾಗ ಎರರ್ ಬಂದರೆ ನಿಮಗೆ ಸಾಲ್ವ್ ಮಾಡಬೇಕಾಗುತ್ತೆ. ನಂತರ ನನಗೀಗ ಈ ಒಂದು ಎರರ್ ಕಾಣಿಸ್ತಾ ಇದೆ, ನೋಡ್ಬೋದು. ಇಲ್ಲಿ ಟರ್ಮಿನಲ್ ಬರ್ತಾ ಇದೆ, ಯಾವುದೇ ಒಂದು GUI ಅನ್ನೋದು ಲೋಡ್ ಆಗ್ತಾ ಇಲ್ಲ ನನಗೆ. ಇದೊಂದು ಬ್ಲ್ಯಾಂಕ್ ಸ್ಕ್ರೀನ್ ಕಾಣಿಸ್ತಾ ಇರ್ಬೋದು. ಇದೇ ರೀತಿ ಬ್ಲ್ಯಾಂಕ್ ಸ್ಕ್ರೀನ್ ಕಾಣಿಸುತ್ತೆ ಕೆಲವೊಮ್ಮೆ. ಆವಾಗ ಏನು ಮಾಡಬೇಕಂದ್ರೆ ಈ ಒಂದು ಸಿಸ್ಟಮ್ನ ಶಟ್ ಡೌನ್ ಮಾಡಿ ಇಲ್ಲಿ ಪವರ್ ಆಫ್ ಅಂತ ಕೊಡಿ. ನಂತರ ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ಡಿಬಗ್ ಮೋಡ್ ಅಂತ ಇದೆ, ಆ ಒಂದು ಮೋಡ್ನ ಸೆಕೆಂಡ್ ಮೋಡ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಇದು ಸ್ವಲ್ಪ ಹೊತ್ತಲ್ಲೇ ಡಿಬಗ್ ಮೋಡಲ್ಲಿ ನಿಮ್ಮ ಒಂದು ಟರ್ಮಿನಲ್ನ ಲೋಡ್ ಮಾಡುತ್ತೆ. ನಂತರ ನಿಮಗೆ ಈ ರೀತಿ ಒಂದು ಆಂಡ್ರಾಯ್ಡ್ ಟರ್ಮಿನಲ್ ಕಾಣಿಸುತ್ತೆ. ಇಲ್ಲೊಂದು ಕಮಾಂಡನ್ನು ಹಾಕಬೇಕು ನೀವು, ತುಂಬ ಸಿಂಪಲ್ ಕಮಾಂಡ್, ಮೌಂಟ್ -o remount rw/mnt. ಅಂದರೆ ನಮಗೆ ಇಲ್ಲಿ mnt ಫೋಲ್ಡರ್ನ ರೀಡ್ ರೈಟ್ ಮೋಡಲ್ಲಿ ಮತ್ತೆ ಮೌಂಟ್ ಮಾಡ್ತಾ ಇದ್ದೀವಿ. ಎಂಟರ್ ಕೊಡಿ. ಈ ಒಂದು ಕಮಾಂಡ್ನ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಂತರ ಈ ರೀತಿ ಕಾಣಿಸುತ್ತೆ, ನಿಮ್ಮ mnt ಫೋಲ್ಡರ್ ಈಗ ರಿಮೌಂಟ್ ಆಗಿದೆ. ನಂತರ ಒಂದು ಫೈಲ್ನ ಎಡಿಟ್ ಮಾಡಬೇಕು. ನಾನೀಗ VI ಎಡಿಟರ್ನ ಯೂಸ್ ಮಾಡ್ಕೋತೀನಿ, VI ಡಿಫಾಲ್ಟ್ ಆಗಿ ಬಂದಿರುತ್ತೆ. ನಂತರ ಒಂದು ಫೈಲ್ ಇದೆ ಇಲ್ಲಿ mnt ಫೋಲ್ಡರ್ ಒಳಗಡೆ ಗ್ರಬ್ ಒಂದು ಫೋಲ್ಡರ್ ಇರುತ್ತೆ, ಆ ಒಂದು ಫೋಲ್ಡರ್ನ ಒಳಗಡೆ menu.lst ಅಂತ ಇರುತ್ತೆ, menu.list ಅಂತ. ಅದು ಆ ಒಂದು ಫೈಲ್ನ ಈ ರೀತಿ ಕಮಾಂಡನ್ನು ಹಾಕಿ ಎಂಟರ್ ಕೊಡಿ. ನಂತರ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ VI ಅಲ್ಲಿ. ನಂತರ ಇಲ್ಲಿ ನಿಮ್ಮ ಕೀಬೋರ್ಡಲ್ಲಿ ಇನ್ಸರ್ಟ್ ಬಟನ್ನ ಪ್ರೆಸ್ ಮಾಡಿ, ಇದು ಇನ್ಸರ್ಟ್ ಮಾಡೋಕ್ಕೆ ಬರುತ್ತೆ. ನಂತರ ನಿಮಗೆ ಇಲ್ಲೊಂದು ಲೈನ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಫಸ್ಟ್ ಲೈನ್ ಅಂದರೆ ಫಸ್ಟ್ ಕರ್ನಲ್ ಅಂತ ಏನಿರುತ್ತೆ, ಇಲ್ಲಿ 4 ಸಲ ಕರ್ನಲ್ ಅಂತ ಕಾಣಿಸ್ತಾ ಇದೆ ನನಗೆ. ಅಲ್ಲಿ ನನಗೆ ಫಸ್ಟ್ ಕರ್ನಲ್ ಅಂತ ಏನು ಕಾಣಿಸ್ತಾ ಇದೆ ಅದಕ್ಕೆ ಬಂದರೆ ಅದರ ಲೈನ್ನ ಎಂಡ್ಗೆ ಬನ್ನಿ. ಎಂಡ್ಗೆ ಬಂದು ಒಂದು ಸ್ಪೇಸನ್ನು ಕೊಟ್ಟು ನಂತರ ನಿಮಗೆ ಇಲ್ಲೊಂದು ಲೈನನ್ನು ಆ್ಯಡ್ ಮಾಡಬೇಕು, ನೋ ಮೋಡ್ ಸೆಟ್. ಒಂದು ಲೈನ್ನ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. X force
ವೆಸ ಅಂತ. ಇದಿಷ್ಟು ಆದ ನಂತರ ಎಸ್ಕೇಪ್ ಕೀನ ಪ್ರೆಸ್ ಮಾಡಿ, ನಂತರ ಈ ಒಂದು ಕೊಲನ್ನ ಹಾಕಿ WQ ಹಾಕಿ ಎಂಟರ್ ಕೊಡಿ. ಇದೀಗ ಸೇವ್ ಆಗಿದೆ. ನಾನೀಗ ಈ ಒಂದು ಸಿಸ್ಟಮ್ನ ರಿಬೂಟ್ ಮಾಡಬೇಕು. ಮೊದಲನೇದಾಗಿ ನಾನೀಗ ಡೈರೆಕ್ಟಾಗಿ ಕ್ಲೋಸ್ ಮಾಡ್ತೀನಿ, ಶಟ್ ಡೌನ್ ಮಾಡ್ತೀನಿ, ಪವರ್ ಆಫ್ ಅಂತ ಮಾಡಿ ನಂತರ ಮತ್ತೆ ಸ್ಟಾರ್ಟ್ ಮಾಡಿ. ಈಗ ನಿಮ್ಮ GUI ಅನ್ನುವಂಥದ್ದು ಲೋಡ್ ಆಗುತ್ತೆ. ನಂತರ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ನೋಡ್ಬೋದು ನನ್ನ GUI ಆ್ಯಂಡ್ರಾಯ್ಡ್ ಈಗ ಬೂಟ್ ಆಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲೇ ಇದು ನಿಮ್ಮ ಆ್ಯಂಡ್ರಾಯ್ಡ್ GUI ಸ್ಕ್ರೀನ್ನ ಕಂಪ್ಲೀಟಾಗಿ ಬೂಟ್ ಮಾಡುತ್ತೆ. ಈಗ ನನ್ನ ಬೇಸಿಕ್ ಆ್ಯಂಡ್ರಾಯ್ಡ್ ಸ್ಕ್ರೀನ್ ಬಂದಿದೆ. ಇಲ್ಲಿ ನಾನೀಗ ಸೆಟಪ್ ಮಾಡಬೇಕು. ಬೇಸಿಕ್ ಸೆಟಪ್ನೆಲ್ಲ ಮಾಡಿ ನಿಮ್ಮ ಆ್ಯಂಡ್ರಾಯ್ಡ್ ಸ್ಕ್ರೀನನ್ನು ನಾನೀಗ ಸೆಟಪ್ ಮಾಡಿದ ನಂತರ ನಿಮ್ಗೆ ತೋರಿಸ್ತೀನಿ. ಈಗ ನನ್ನ ಈ ಒಂದು ಆ್ಯಂಡ್ರಾಯ್ಡ್ ಡಿವೈಸ್ ಕಂಪ್ಲೀಟಾಗಿ ಸೆಟ್ ಆಗಿದೆ. ಈ ಒಂದು ಸೆಟ್ಟಿಂಗ್ಸ್ನ ಮಾಡಿದ ನಂತರ ತುಂಬ ಬೇಸಿಕ್ ನೀವು ಆ್ಯಂಡ್ರಾಯ್ಡ್ ಡಿವೈಸ್ನ ತೊಗೊಂಡಾಗ ಹೆಂಗಿರುತ್ತೆ ಹಾಗೆ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡಬೇಕು. ನಂತರ ನನ್ನ ಈ ಒಂದು ಆ್ಯಂಡ್ರಾಯ್ಡ್ ಡಿವೈಸ್ ಈಗ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಅದೇ ರೀತಿ ನಾನು ಇದರ ಒಂದು ರ್ಯಾಮ್ ಮತ್ತು ಈ ಒಂದು ಹಾರ್ಡ್ ಡಿಸ್ಕ್ನ ಸಹ ಕಂಟ್ರೋಲ್ ಮಾಡ್ಬೋದು. ಕಂಪ್ಲೀಟ್ ಆದ ಕಂಟ್ರೋಲ್ ಇದೆ. ಅದೇ ರೀತಿ ಆಫ್ಲೈನಲ್ಲೇ ವರ್ಕ್ ಆಗುತ್ತೆ. ಈ ರೀತಿ ನಿಮಗೆ ಇಲ್ಲಿ ಪ್ಲೇಸ್ಟೋರ್ ಸಹ ಸಿಗುತ್ತೆ, ಎಲ್ಲ ಒಂದು ಆ್ಯಪ್ ಸಹ ಸಿಗುತ್ತೆ. ಈ ಎಲ್ಲವನ್ನು ಯೂಸ್ ಮಾಡಿ ನೀವು ಒಂದು ಆ್ಯಂಡ್ರಾಯ್ಡ್ನ ಒಂದು ಎಕ್ಸ್ಪೀರಿಯನ್ಸ್ನ ಇಲ್ಲಿ ತಗೋಬಹುದು. ಈ ರೀತಿ ಒಂದು ವರ್ಚುವಲ್ ಬಾಕ್ಸ್ನಲ್ಲಿ ನನ್ನ ಆ್ಯಂಡ್ರಾಯ್ಡನ್ನು ಈ ರೀತಿ ಇನ್ಸ್ಟಾಲ್ ಮಾಡ್ಬೋದು. ಅದೇ ರೀತಿ ನಿಮಗೆ ಲಾಸ್ಟ್ ಏನು ಸೊಲ್ಯೂಷನ್ ಕೊಟ್ಟೆ, ಅದು ಎಲ್ಲರಿಗೂ ಎರರ್ ಬರುತ್ತೆ ಅಂತಲ್ಲ, ಬಂದರೆ ಈ ರೀತಿ ಮಾಡಿ ಅಂತ ಹೇಳಿದೆ ಅಷ್ಟೇ. ನಿಮಗೆ ಎರರ್ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಎರರ್ ಬಂದಿದ್ದರೆ ಈ ರೀತಿ ಸೊಲ್ಯೂಷನ್ನ ಮಾಡೋದ್ರಿಂದ ನಿಮಗೆ ಈ ರೀತಿ GUI ಅನ್ನೋದು ಸಿಗುತ್ತೆ. ಅದೇ ರೀತಿ ನೀವು ಆ್ಯಂಡ್ರಾಯ್ಡ್ನ ಬಗ್ ಬೌಂಟಿ ಆಗಿರ್ಬೋದು, ಆ್ಯಂಡ್ರಾಯ್ಡ್ ಆ್ಯಪ್ನ ರಿವರ್ಸ್ ಇಂಜಿನಿಯರಿಂಗ್ ಈ ರೀತಿ ಎಲ್ಲ ಒಂದು ಆಕ್ಟಿವಿಟಿನ ಇಲ್ಲಿ ಮಾಡ್ಬೋದು. ಅದರಲ್ಲಿ ಸಹ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ಇವತ್ತಿನ ವಿಡಿಯೋ ಹೇಗೆ ಒಂದು ವರ್ಚುವಲ್ ಬಾಕ್ಸ್ಗೆ ಆ್ಯಂಡ್ರಾಯ್ಡ್ನ ಇನ್ಸ್ಟಾಲ್ ಮಾಡಬೇಕಂತ. ಅದೇ ರೀತಿ ಇದನ್ನ ಲ್ಯಾಪ್ಟಾಪ್ಗೂ ಸಹ ಇನ್ಸ್ಟಾಲ್ ಮಾಡ್ಬೋದು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಜೊತೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತೆ ಸಿಗ್ತೀನಿ ಇದೇ ರೀತಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್. ಗುಡ್ ಬೈ.